ಭಾಗ್ಯವಿದೆಯೇ? ಹೆಂಗೆ ನೀತೋ, ಕುಲಗೆ ನೀತೋ, ಪುತ್ರ ನೀತೋ. ಇಲ್ಲಿಯವರೆಗೆ ತಾತ್ವಿಕವಾಗಿ ಹೇಳಿ ಕಾಲಿಗೆರಗಿದ್ದಾರೆ, ಕಪ್ಪ ಕಾಣಿಕೆಯನ್ನು ಒಪ್ಪಿಸಿದ್ದಾರೆ. ಇದಕ್ಕೆ ಅಂದನ್ನ ಒಬ್ಬರು ಅಸಹಾಯಕತೆ ಅಂತ ಮಾಡಿದ್ಯಾ? ಶಿಖಂಡಿ ಅಂದಾಗ ನೆನ್ಕೊಂಡ ನೀಗೆ ಬಂದಿದ್ದಾರೆ. ಹೆಣ್ಣು ಅಲ್ಲ ಗಂಡು ಅಲ್ಲ ಹೋಗುತ್ತಾಗಿದ್ರೆ ಕುದುರೆ ನಿಂತಿದ್ದ. ಹೌದು, ಇರಲಿ, ನಿನಗೆಷ್ಟೇ ಬೈಲಿ. ಅವ ಯಾರಿಗೇನಂದ? ಯಾರಿಗಂದ? ನನ್ನ ತಾಯಿಗಾಡಿರುವಂತಹ ಮಾತು ಹೌದಲ್ವಾ? ಕೇಳಿ ಸುಮ್ಮನಿರುವುದಕ್ಕಾಗಿ ಇದ್ದ ಆಗ್ತದ? ಅನ್ಯ ಪುರುಷರೊಡನೆ ಕೂಡಿ ನಿನ್ನಂತವರ ಬಾಯಲ್ಲಿ ಈ ಮಾತನ್ನು ನಾನು ನಿರೀಕ್ಷಿಸಿರಲಿಲ್ಲ. ಅಥವಾ ಕೈಲಾಗದೆ ಕಪ್ಪವನ್ನು ತಂದು ಒಪ್ಪಿಸಿದ್ದು ಅಲ್ಲ. ನಾನು ಯಾರು ಎನ್ನುವುದನ್ನು ಮರೆತೆ ನನ್ನ ತಾಯಿಯನ್ನ ಹೀಯಾಳಿಸಿದೆ. ನಾನು ಸೋತು ಬಂದದ್ದಲ್ಲ, ಸೋತು ಬಂದ ಹೇಳಿದ ಮೇಲೆ ನಾವು ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸಿದ್ದು. ತಂದು ಒದಗಿ ಚಿತ್ರಾಂಗದ ಏನಂತ ಯಾರನ್ನು ನೋಡಿ ಹುಟ್ಟಿದ ಒಬ್ಬರು ಅಂತ ಹೇಳಿ ಇದೇ ಬಾಯಿಯಿಂದ ಎಲ್ಲ ಬಗ್ಗೆ ಮಾತಾಡಿದವ ನೀನು. ಅವ ನಿನ್ನ ಮಗ ಅಂತ ಹೇಳದೆ ಹೋದ್ರೆ ಅವ ಬಬ್ರುವಾಹನ ಮಾತಾಡೋ ಸರಿಯಲ್ಲ. ಇನ್ನಾಗಬೇಕಾಗುತ್ತೆ ಗೊತ್ತಿದ್ಯಾ? ಏನು? ನೀನು ಪುರಕ್ಕೆ ಹೋಗು, ಅಪ್ಪಣೆ ನಾನು ಕೊಡು. ಇವ್ರು 3 ತಿಂಗಳು ಇವತ್ತೇನು ಅಂತ ನೋಡ್ತೇನೆ ನಾನು. ನಿಮ್ಮ ಕೈಲಾಗುವುದಿಲ್ಲ ಅಂತಲ್ಲ, ನನ್ನನ್ನು ಬೈದು ಬಗ್ಗಿಸಕ್ಕಾಗಿ ನಾನು ಏನು ಎನ್ನುವುದನ್ನು ನಾನೇ ತೋರಿಸಬೇಕು. ಹಾಗಾಗಿ ಇಟ್ಟಿರುವಂತಹ ಈ ಕಪ್ಪ ಎಲ್ಲವನ್ನು ತೆಗೆದುಕೊಂಡು ಹೋಗಬೇಕು. ನಾನೀಗ ನಾಡಿಗೆ ಹೋಗ್ಬೇಕು. ನಾಡಿಗೆ ಹೋಗಿ ಸರಳ ಬನ್ನಿ ಯೋಧರನ್ನು ಇಲ್ಲಿಗೆ ಕೊಳೆಯು ಕೊಡ್ತೇನೆ. ಮಾತ್ರ ಅಲ್ಲ, ನೀನು ಯುದ್ಧ ಮಾಡ್ತಾ ಇರು.
ನಮ್ಮ ಒಡೆಯನಾದ ಅರ್ಜುನ ಪಾಲ್ವೆ ಕೆಳಗೆ ಕುಳಿತು ಸುಮ್ಮನೆ ಕುಳಿತಿದ್ದವು ನೀನು. ಹೌದು. ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸಿದವರು. ಮಾತಾಡುವಾಗ ಎಲ್ಲರೂ ಮಾತಾಡಬಾರ್ದು ಅಂತ ಸುಮ್ಮನೆ ಕುಳಿತಿದ್ದರೆ ಹೊರತು ಮಾತಾಡ್ಲಿಕ್ಕೆ ಬರುವುದಿಲ್ಲ ಅಂತಲ್ಲ. ಇಷ್ಟೆಲ್ಲ ಈಗ ನೀ ಮಾತಾಡ್ತಿದ್ದವ, ನೀನ್ ಯಾರು? ಪ್ರದ್ಯುಮ್ನ ಎಂಬುದಾಗಿ ನನ್ನ ಕರೀತಾರೆ. ಓಹೋ, ಕೃಷ್ಣನ ಮಗ. ಹ, ಈಗ ಹೇಳ್ತೇನೆ ಕೇಳು. ಹ. ಇಷ್ಟೊತ್ತು ಸುಮ್ಮನಿದ್ದವನು ಈಗ ಒಮ್ಮೆ ನಮ್ಮ ಜೊತೆಗೆ ಯುದ್ಧಕ್ಕೆ ಬಂದಿದ್ದೀಯಲ್ಲ, ಈಗ ಸಾಮರ್ಥ್ಯ ಇಲ್ಲಿ ನಡೆಯುವುದಿಲ್ಲ. ಮೊದಲಿನಂತೆ ತಲೆ ತೆಗೆಸಿಕೊಂಡು ಪಾದಕ್ಕೆ ತಲೆ ಒಪ್ಪಿಸಿದ್ರೆ ಸರಿ, ಇಲ್ಲ ಅಂದ್ರೆ ತಕ್ಕ ಪಾದ. ಭಾವಿಸಬೇಡ. ನಿನ್ನ ಮಾತಿನ ಹೆರುವವನು ಅಲ್ಲ, ಜೋವನು ಅಲ್ಲ, ಅಲ್ಲ, ಅಶ್ವವನ್ನ ಬಿಡುವ